ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಡೆಲ್ಲಿ ತಲುಪಲು ವೇದಿಕೆ ಸಜ್ಜಾಗ್ತಾ ಇದೆ. ಇದರ ಮಧ್ಯ ಸಿಎಂ ಡಿಸಿಎಂ ಎರಡೂ ಬಣಗಳ ಪಟ್ಟದ ಆಟದಲ್ಲಿ ಮಾತಿನ ಪೈಪೋಟಿ ನಿರತವಾಗಿದೆ. ತಮ್ಮ ನಾಯಕರ ಪರ ಬ್ಯಾಟಿಂಗ್ ಮಾಡುತ್ತಲೇ ಇದ್ದಾರೆ. ಹೈಕಮಾಂಡ್ ನಾಯಕರ ನೋಟಿಸ್ ಚಾಟಿಗೂ ಬಗ್ಗದೆ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇದೀಗ ಸಚಿವ ಬೈರತಿ ಸುರೇಶ್ ಒಂದು ಹೆಜ್ಜೆ ಮುಂದೆ ಹೋಗಿ ಮುಂದಿನ ಅವಧಿಯ ಬಗ್ಗೆಯೂ ಹೊಸ ವರಸಿಯನ್ನ ತೆಗೆದಿದ್ದಾರೆ. ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅಂದ್ರೇನೆ ಗತ್ತು, ಗೈರತ್ತು, ತಾಕತ್ತು. ಸಿದ್ದು ಶಕ್ತಿಯೇ ಅಂತದ್ದು. ಮತ ಕಿತ್ತು ತರುವಂತಹ ಮತ ಸಮೀಕರಣದ ಚಾಣಾಕ್ಷತನ ಶಕ್ತಿ ಸಾಮರ್ಥ್ಯ ಸಿದ್ದುನೇ ಸಾಟಿ. ಈಗ ಅದೇ ಸಿದ್ದು ಶಕ್ತಿ ಸಾಮರ್ಥ್ಯವನ್ನೇ ಸಿಎಂ ಪಡೆ ದಾಳವಾಗಿ ಇಟ್ಟಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಮಾತನ್ನೇ ಬಹುತೇಕ ಸಚಿವರು, ಶಾಸಕರು ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಇದೀಗ ಆ ಒಂದು ಲಿಸ್ಟ್ಗೆ ಮತ್ತೊಬ್ಬರು ಸೇರ್ಪಡೆಯಾಗಿದ್ದಾರೆ ಕೂಡ. ಸಿದ್ದರಾಮಯ್ಯ ರಾಜಕೀಯ ಕೊನೆಘಟ್ಟದಲ್ಲಿದ್ದಾರೆ. ಮುಂದಿನ ಬಾರಿ ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತನ್ನ ಸ್ವತಃ ಅವರ ಪುತ್ರ ಯತೀಂದ್ರ ಅವರು ಹೇಳಿದ್ರು. ಅದೇ ಕೊನೆಯ ಚುನಾವಣೆ ಎಂಬ ಸುಳಿವು ಕೂಡ ಕೊಟ್ಟಿದ್ರು. ಸ್ವತಃ ಸಿದ್ದರಾಮಯ್ಯ ಕೂಡ ಅದೇ ಕೊನೆ ಚುನಾವಣೆ ಅಂತ ಎಲೆಕ್ಷನ್ ಟೈಮ್ ನಲ್ಲಿ ಮಾತನಾಡಿದ್ರು. ಆದ್ರೀಗ ಮುಂದಿನ ಚುನಾವಣೆಗೂ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಅಂತ ಅವರ ಶಿಷ್ಯ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂದ್ರೆ ಸಿದ್ದರಾಮಯ್ಯ ಅವರು ಕಂಟೆಸ್ಟ್ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು 2028ಕ್ಕೂ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಎಲ್ಲರೂ ನಾವು ಚೆನ್ನಾಗಿಯೇ ಇದ್ದೇವೆ. ಯಾವಾಗಲೂ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಒಂದೇ ಆಗಿರ್ತಾರೆ. ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿದ್ದೀವಿ. ಹೈಕಮಾಂಡ್ ಏನು ಹೇಳುತ್ತೆ ಆ ನಿರ್ಧಾರಕ್ಕೆ ನಾವು ಸೈ ಅಂತೀವಿ. ಸಿಎಂ ಡಿಸಿಎಂ ಇವರಿಬ್ಬರಲ್ಲಿ ಯಾರು ಪಕ್ಷದ ಅಧ್ಯಕ್ಷರು ಆಗಬೇಕು ಎನ್ನುವುದು ಹೈಕಮಾಂಡ್ನ ತೀರ್ಮಾನವನ್ನ ನಾವು ತೆಗೆದುಕೊಳ್ತೀವಿ. ಅವರು ಏನು ನಿರ್ಧಾರವನ್ನ ಕೊಟ್ಟರು ಕೂಡ ಅದಕ್ಕೆ ಸೈ ಅಂತೀವಿ. ಈಗ ಜಿಬಿಎ ಎಲೆಕ್ಷನ್ ಬರ್ತಾ ಇದೆ. ಪಕ್ಷದ ಕಾರ್ಯಕರ್ತರೆಲ್ಲ ವೈಮನಸ್ಸನ್ನ ಮರೆತು ಕೆಲಸವನ್ನ ಮಾಡುವ ಕಡೆ ಗಮನವನ್ನ ಹರಿಸಬೇಕು. ಒಟ್ಟಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆಯ ವಿಚಾರ ಸದ್ದು ಮಾಡ್ತಾ ಇದೆ. ಇದೇ ವಿಚಾರವಾಗಿ ಮಾತನಾಡಿರುವಂತಹ ಸಚಿವ ಬೈರತಿ ಸುರೇಶ್ ಈ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಹೇಳಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಯಾರಾಗಬೇಕು, ಉಪಮುಖ್ಯಮಂತ್ರಿ ಯಾರಾಗಬೇಕು, ಪಕ್ಷದ ಅಧ್ಯಕ್ಷ ಯಾರಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮ್ಮ ಮಟ್ಟದಲ್ಲಿ ಏನಾಗಲ್ಲ. ಸಿದ್ದರಾಮಯ್ಯ ಸಾಹೇಬರಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ, ನಮ್ಮ ಎಐಸಿಸಿ ಅಧ್ಯಕ್ಷರ ಖರ್ಗೆ ಸಾಹೇಬರ ಲೀಡರ್ಶಿಪ್ ಇದೆ. ಅಥವಾ ಮೇರು ನಾಯಕರು ನಮ್ಮ ರಾಜ್ಯದಲ್ಲಿದ್ದಾರೆ. ರಾಹುಲ್ ಗಾಂಧಿ ಸಾಹೇಬರಿದ್ದಾರೆ, ವೇಣುಗೋಪಾಲ್ ಅವರಿದ್ದಾರೆ, ಸುರ್ಜೇವಾಲ ಅವರಿದ್ದಾರೆ. ಎಲ್ಲರೂ ತೀರ್ಮಾನ ಮಾಡ್ತಾರೆ. ಕಾರ್ಯಕರ್ತರಲ್ಲಿ ಗೊಂದಲ ಬೇಡ ಅಂತ ನಾನು ಹೇಳೋದು. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾವ ಮುಖ್ಯಮಂತ್ರಿ ಆಗ್ತಾರೆ ಎಲ್ಲ ಹೈಕಮಾಂಡ್ ತೀರ್ಮಾನ. ಜಿಬಿಎ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ಧವಾಗಬೇಕು. ಯಾವುದೇ ವೈಮನಸ್ಸು ಇದ್ರೂ ಕೂಡ ಅದನ್ನ ಬಗೆಹರಿಸಿಕೊಂಡು ಪಕ್ಷದ ಅಭ್ಯರ್ಥಿಗಳು ಗೆಲುವಿನತ್ತ ಮುಖ ಮಾಡಿ ನಡೀಬೇಕು ಅಂತ ಸಚಿವ ಬೈರತಿ ಸುರೇಶ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಗ ಕರೆಯನ್ನ ನೀಡಿದ್ದಾರೆ. ಒಟ್ಟಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧಿಸುತ್ತಾರೆ ಅಂತ ಬೈರತಿ ಸುರೇಶ್ ಹೇಳಿಕೆಯನ್ನ ನೀಡಿದ್ದು ರಾಜಕಾರಣದಲ್ಲಿ ಕೋಲಾಹಲವನ್ನ ಮತ್ತಷ್ಟು ಎಬ್ಬಿಸುತ್ತೆ ಎಂಬ ಕುತೂಹಲ ಕೇಳಿಸ್ತಾ ಇದೆ. ಈಗಲೇ ಸಿಎಂ ಪಟ್ಟಕ್ಕಾಗಿ ಪೈಪೋಟಿ ನಡೀತಾ ಇದೆ. ಇದೆಲ್ಲದರ ಮಧ್ಯ ನವೆಂಬರ್ ಕ್ರಾಂತಿಯಲ್ಲಿ ಸಿಎಂ ಪಟ್ಟ ಉಳಿಸಿಕೊಳ್ತಾರಾ? 5 ವರ್ಷವೂ ಅವರೇ ಸಿಎಂ ಆಗ್ತಾರಾ? ವರ್ಷಾಂತಕ್ಕೆ ಈ ಎಲ್ಲಾ ವಿಚಾರ ಗೊತ್ತಾಗಲಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದವರೊಂದಿಗೆ.